ಇನ್ನು ಬಳ್ಳಾರಿ ಜನ ಕೂಡ ರಣ ಬಿಸಿಲಿಗೆ ಹೈರಾಣಾಗಿ ಹೋಗಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 40 ಡಿಗ್ರಿ ತಲುಪಿದೆ ತಾಪಮಾನ. ಹೇಳಿ ಕೇಳಿ ಇಲ್ಲಿ ಬಿಸಿಲು ಜಾಸ್ತಿ, ಅಂಥದ್ರಲ್ಲಿ ಈಗ 40 ಡಿಗ್ರಿ ತಲುಪಿದೆ. ಜನ ತಂಪು ಪಾನೀಯ, ಮಣ್ಣಿನ ಮಡಕೆಗೆ ಮೊರೆ ಹೋಗ್ತಾ ಇದ್ದಾರೆ. ಡಿಮಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಎಸಿ, ಕೂಲರ್, ಫ್ಯಾನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಮನೆಯಿಂದ ಹೊರಬರೋದಕ್ಕೂ ಕೂಡ ಹಿಂದೇಟ್ ಹಾಕ್ತಾ ಇದ್ದಾರೆ. ಮಣ್ಣಿನ ಮಡಿಕೆಯ ಬೆಲೆ ಏರಿಕೆಯಾಗಿದೆ, ಆದರೂ ಕೂಡ ಜನ ಖರೀದಿ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನೀವು ಸ್ಟೀಲ್ ಬಾಟಲ್ಗಳಲ್ಲಿ, ಗ್ಲಾಸು, ಪಾತ್ರೆಗಳಲ್ಲಿ ಇಟ್ಟಿರುವಂತ ನೀರು ಒಂದ್ ರೀತಿ ಬಿಸಿ ನೀರು ತಣ್ಣಗಾದ್ಮೇಲೆ ಹೇಗಿರುತ್ತೋ ಆ ರೀತಿಯಾಗಿರುತ್ತೆ. ತೀರಾ ಬಿಸಿಲು ತಾಪ ಇದ್ದಾಗ ಮಣ್ಣಿನ ಮಡಿಕೆಗಳಾದ್ರೆ ಒಳಗಡೆ ಇಟ್ಟಿರುವಂತ ನೀರು ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ದೊಡ್ಡ ದೊಡ್ಡ ಮಣ್ಣಿನ ಮಡಿಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ಲೇಟೆಸ್ಟ್ ಮಣ್ಣಿನ ಮಡಿಕೆಗಳು ಬರ್ತಾ ಇದೆ, ನೀವು ನೋಡ್ಬೋದು. ಲೋಟ ಬೇಕಂತ ಇಲ್ಲ, ಅದರಲ್ಲೇ ಟ್ಯಾಪ್ ಇರುತ್ತೆ. ಈ ರೀತಿಯಾದಂಥ ಲೇಟೆಸ್ಟ್ ಪಾಟ್ಗಳು ಕೂಡ ಲಭ್ಯ ಇದೆ. ಪ್ರತಿನಿಧಿ ವಿನಾಯಕ್ ಇವೆಲ್ಲ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಹೇಗಿದೆ ಬಳ್ಳಾರಿಯಲ್ಲಿ ಅಂತ ಬನ್ನಿ ನೋಡೋಣ. ಗಡಿನಾಡು ಬಳ್ಳಾರಿಯಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈಗಾಗಲೇ ದಾಟ್ತಾ ಇರುವಂಥದ್ದು. ಹೀಗಾಗಿ ಜನ ಬಿಸಿಲಿಗೆ ಸಂಪೂರ್ಣವಾಗಿ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಹೀಗಾಗಿ ಮಣ್ಣಿನ ಮಡಿಕೆಗಳನ್ನು ಖರೀದಿ ಮಾಡಲಿಕ್ಕೆ ಜನ ಸಾಕಷ್ಟು ಬರ್ತಾ ಇರುವಂಥದ್ದು. ತಾವು ಗಮನಿಸ್ತಾ ಇದ್ದೀರಾ, ಇದು ಸಂಗಮ್ ಸರ್ಕಲ್ನ ಬಳಿ ಇರತಕ್ಕಂಥ ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡುವಂಥ ಒಂದು ಜಾಗ ಇದು. ಜಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನ ಮಡಿಕೆಗಳನ್ನು ಖರೀದಿ ಮಾಡಲಿಕ್ಕೋಸ್ಕರ ಜನ ಬರ್ತಾ ಇರುವಂಥದ್ದು. ಕಾರಣ ಏನಂತಂದರೆ ಈಗಾಗಲೇ 39 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಈಗಾಗಲೇ ಬಳ್ಳಾರಿ ತಾಪಮಾನ ದಾಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಹೀಟ್ ವೇವ್ಸ್ ಕೂಡ ಇರುವಂಥದ್ದು. ಹೀಗಾಗಿ ಜನ ತಂಪು ಪಾನೀಯಗಳ ಮೊರೆ ಮತ್ತು ಎಸಿ, ಕೂಲರ್ ಹೀಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಸಾಕಷ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಮಣ್ಣಿನ ಮಡಿಕೆಗಳನ್ನು ಕೂಡ ಖರೀದಿ ಮಾಡುವಂತಹ ದೃಶ್ಯಗಳನ್ನು ಕೂಡ ಕಾಣ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಮಣ್ಣಿನ ಮಡಿಕೆಗಳನ್ನೇ ಬಳಕೆ ಮಾಡ್ತಾರೆ. ಕಾರಣ ಏನಂತಂದರೆ ಎಷ್ಟೇ ಬಿಸಿಲಿದ್ರು ಕೂಡ, ಎಷ್ಟೇ ತಾಪಮಾನ ಇದ್ರೂ ಕೂಡ ಮಣ್ಣಿನ ಮಡಿಕೆಯಲ್ಲಿರ್ತಕ್ಕಂಥ ನೀರು ತಂಪಾಗಿರ್ತವೆ. ಸಾಕಷ್ಟು ಕುಡಿಲಿಕ್ಕೆ ಕೂಡ ಸಾಕಷ್ಟು ಆರೋಗ್ಯವಾಗಿರ್ತಕ್ಕಂಥ ನೀರು ಕೂಡ ಆಗಿರುತ್ತೆ. ಹೀಗಾಗಿ ಜನ ಮಣ್ಣಿನ ಮಡಿಕೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಮಣ್ಣಿನ ಮಡಿಕೆಗೆ 350ರಿಂದ ಹಿಡಿದು 600 ರೂಪಾಯಿವರೆಗೆ ಮಣ್ಣಿನ ಮಡಿಕೆಗಳನ್ನು ಕೂಡ ಮಾರಾಟ ಮಾಡ್ತಾ ಇರುವಂಥದ್ದು. ಎಸಿ, ಕೂಲರ್ಗಳು ಎಷ್ಟು ಪ್ರಮಾಣದಲ್ಲಿ ಖರೀದಿ ಆಗ್ತದವೆ, ಅದೇ ರೀತಿಯಾಗಿ ಮಣ್ಣಿನ ಮಡಿಕೆಗಳು ಅಷ್ಟೇ ಪ್ರಮಾಣದಲ್ಲಿ ಖರೀದಿ ಆಗ್ತಾ ಇರುವಂಥದ್ದು. ಕಾರಣ ಅಂತಂದರೆ ಪ್ರತಿ ವರ್ಷವೂ ಕೂಡ ಬೇಸಿಗೆ ಕಾಲದ ಅವಧಿಯಲ್ಲಿ, ಅದರಲ್ಲೂ ಕೂಡ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಅವಧಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಎಸಿ, ಕೂಲರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹೇಗೆ ಖರೀದಿ ಮಾಡ್ತಾರೆ, ಅದೇ ರೀತಿಯಾಗಿರ್ತಕ್ಕಂತಹ ಮಣ್ಣಿನ ಮಡಿಕೆಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಿರುವಂತಹ ದೃಶ್ಯಗಳು ಕೂಡ ಕಾಣ ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡಿಗೆ, ಟಿವಿ 9 ಬಳ್ಳಾರಿ. ಇದು ಬಳ್ಳಾರಿಯ ದೃಶ್ಯ. ಬಳ್ಳಾರಿಯಲ್ಲಿ ಮಣ್ಣಿನ ಮಡಕೆಗಳಿಗೆ ಭಾರಿ ಡಿಮಾಂಡ್ ಇದೆ. ನೀರನ್ನ ತುಂಬಿಸಿ ಕುಡಿಬೇಕು, ಅದರ ಜೊತೆಗೆ ಹಣ್ಣು ಮತ್ತೆ ಎಳನೀರಿಗೂ ಕೂಡ ಡಿಮಾಂಡ್ ಇದೆ. ಜನ ಅದರ ಮೊರೆ ಹೋಗ್ತಾ ಇದ್ದಾರೆ. ಸಾರ್ವಜನಿಕರು ಮಾತನಾಡಿದ್ದಾರೆ. ಬಳ್ಳಾರಿ ಜನ ಏನಂತಾರೆ ಬನ್ನಿ ನೋಡೋಣ. ಜಾಸ್ತಿ ಮಾಡ್ತಿದಾರಣ್ಣ, ಚೆನ್ನಾಗೈತೆ. ಈ ಬಿಸಿಲಿಗೆ ಎಲ್ಲ ಪ್ರತಿಯೊಬ್ಬರು ಬಂದು ತಗೊಂತಿದಾರಣ್ಣ. 3 ದಿನ ಆಯ್ತು, ಇವತ್ತಿಗೆ 4 ದಿವಸ ಆಯ್ತು. ಫುಲ್ ವ್ಯಾಪಾರ ಐತೆ, ಚೆನ್ನಾಗೈತೆ. ಬೇಸಿಗೆ ಕಾಲದಾಗಣ ಚೆನ್ನಾಗಾಗೋದು ನಮಗೆ. ಒಂದೊಂದು 250, 200 ರೂಪಾಯಿ, 300 ರೂಪಾಯಿ ಸೈಜ್ ಮೇಲೆ ಅಣ್ಣ ಅಷ್ಟೇ. ಒಂದು ಕೊಡ ಹಿಡಿಯೋದು 250, 1.5 ಕೊಡ ಹಿಡಿಯೋದು 300 ರೂಪಾಯಿ, 2 ಕೊಡ ಹಿಡಿಯೋದು 350, 320 ಅಷ್ಟೇ. ಬಳ್ಳಾರಿ ನಗರದಲ್ಲಿ ಏನು ಬಿಸಿಲಿನ ತಾಪಮಾನ ಸುಮಾರು 40ರಿಂದ 43ವರೆಗೆ ಹೋಗ್ತಾ ಇದೆ. ಇದು ನಿಜವಾಗ್ಲೂ ಭಾಳಷ್ಟು ಕಷ್ಟಕರ. ಈಗಾಗಲೇ ಸಾರ್ವಜನಿಕರು ಹೊರಗೆ ಬರಲಾರ್ದೇ ಒಂದು ನಗರದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಒಂದು ಏನು ಬಿಸಿಲಿನಿಂದ ಮಾಡಲಿಕ್ಕೆ ಏನು ಬಯಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿ ನಗರದಲ್ಲಿ ಒಂದು ಎಳ್ನೀರು ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ನಿಂಬೆಹಣ್ಣು ಆಗಿರೋದು ಭಾಳಷ್ಟು ದುಬಾರಿ ಆಗಿಬಿಟ್ಟಿದೆ. ಯಾಕಂದರೆ ಈ ಬಿಸಿಲಿಗೆ ಜನ ಹೇಗಾದರೂ ಮಾಡಿ ಜಾಸ್ತಿ ನೀರು ಕುಡಿಬೇಕು, ಎಳ್ನೀರು ಕುಡಿಬೇಕು. ಯಾಕಂದರೆ ಒಂದು ಬಿಸಿಲಿನಿಂದ ತೊಂದರೆ ಆಗ್ತದೆ ಅಂತೇಳಿ ಇವತ್ತು ಹಣ್ಣು ಹಂಪಲಗಳಿಗೆ ಏನು ಹೋಗ್ತಿದ್ದಾರೆ ಭಾಳಷ್ಟು ಒಂದು ಬೆಲೆಯನ್ನು ಏರಿಸಿ ಮತ್ತೆ ನಮ್ಮ ಬಳ್ಳಾರಿ ನಗರದ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಬಳ್ಳಾರಿ ಜಿಲ್ಲಾಡಳಿತ ಇವ್ರಿಗೆ ಈ ಕಡೆ ಗಮನ ಹರಿಸಿ ಆದಷ್ಟು ಈ ಬಿಸಿಲಿನ ತಾಪ